ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 18ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುರುಗಳು ತಾಮಿಸ್ರ ಅನ್ನುವಂಥ ಸ್ಥಿತಿ ಏನು ಮತ್ತು ಯಾರಿಗೆ ಯಾವ ರೀತಿ ಅದು ಉಂಟಾಗುತ್ತೆ ಅಂತೆಲ್ಲ ಡೀಟೇಲ್ ಆಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಕೋಪ ಅಥವಾ ದ್ವೇಷ ಅನ್ನೋದೇ ತಾಮಿಸ್ರ ಅನ್ನುವಂಥ ಸ್ಥಿತಿ. ಇದು ಭೌತಿಕದಲ್ಲಿರೋರಿಗಷ್ಟೇ ಅಲ್ಲ, ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಕೂಡ ಇದು ಬರುವಂಥದ್ದು. ಯಾಕೆ ಅಂತಂದರೆ ಅಲ್ಲೂ ಕೂಡ ಭಗವಂತನ ಜೊತೆ ಒಂದಾಗಬೇಕು ಅಂತ ಬಯಸಿ ಅವ್ರು ಮಾಡುವಂಥ ಚಟುವಟಿಕೆಗಳು ಕೂಡ ಈ ತಾಮಿಸ್ರದ ಕೀಳು ಮನೋಭಾವನೆಯಿಂದ ಮುಂದುವರಿಯುತ್ತೆ ಅಂತಂದ್ಬಿಟ್ಟು ಗುರುಗಳು ಎಕ್ಸ್ಪ್ಲೇನ್ ಮಾಡಿದರು. ಸೊ ತಾಮಿಸ್ರದ ಬಗ್ಗೆ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು. ಈಗ ಮುಂದುವರೆದು ಹೇಳ್ತಾರೆ, ಅಂಧ ತಾಮಿಸ್ರವು ಸಾವು ಅಂತಿಮ ಘಟ್ಟ ಎಂಬ ಭಾವನೆಯನ್ನು ಒಳಗೊಳ್ಳುತ್ತದೆ. ನಾಸ್ತಿಕರು ಶರೀರವೇ ಆತ್ಮ ಎಂದು ಸಾಮಾನ್ಯವಾಗಿ ಭಾವಿಸುತ್ತಾರೆ. ಆದ್ದರಿಂದ ಶರೀರದ ನಾಶದೊಂದಿಗೆ ಎಲ್ಲವೂ ನಾಶವಾಗುತ್ತದೆ ಎಂದು ಭಾವಿಸುತ್ತಾರೆ. ಹಾಗಾಗಿ ಈ ಶರೀರ ಇರುವವರೆಗೂ ಐಹಿಕ ಬದುಕಿನ ಎಲ್ಲ ಸುಖ ಸಂತೋಷಗಳನ್ನು ಸಾಧ್ಯವಾದಷ್ಟು ಅನುಭವಿಸಬೇಕೆಂದು ಬಯಸುತ್ತಾರೆ. ಅಂದರೆ ಅರ್ಥ ಏನು? ಇಲ್ಲಿ ಅಂಧ ತಾಮಿಸ್ರ ಅನ್ನುವಂಥದ್ದು ಏನು ಅಂತಂದರೆ, ಸಾವು ಅನ್ನೋದೇ ಒಂದು ಅಂತಿಮ ಘಟ್ಟ, ಅದಕ್ಕಿಂತ ಮುಂದೆ ಏನೂ ಇಲ್ಲ ಅನ್ನುವಂಥ ಭಾವನೆಯನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾಸ್ತಿಕರು ಅಂದರೆ ಏನು? ಯಾರು ಭಗವಂತನನ್ನು ಒಪ್ಕೊಳ್ಳೋದಿಲ್ವೋ ಅಂಥವರು ಭಗವಂತನೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಅವರು ಈ ಶರೀರವನ್ನು ಆತ್ಮ ಅಂತ ತಿಳ್ಕೊಳ್ತಾರೆ. ಆಮೇಲೆ ಶರೀರದ ಜೊತೆನೇ ಎಲ್ಲ ಕೂಡ ನಾಶ ಆಗಿಬಿಡುತ್ತೆ. ಆ ಶರೀರನೇ ಇಲ್ಲ ಅಂತಂದಮೇಲೆ ಮುಂದೆ ಇನ್ನೊಂದು ಜನ್ಮ ಹಿಂದೆ ಇತ್ತು ಅದೆಲ್ಲ ಇಲ್ಲವೇ ಇಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ಅದಕ್ಕೋಸ್ಕರನೇ ಏನು ಮಾಡಬೇಕು? ಶರೀರ ಇರೋವರೆಗೂ ನಾವು ಈ ಒಂದು ಐಹಿಕ ಬದುಕಿನಲ್ಲಿ ಏನೇನೆಲ್ಲ ಸುಖ ಸಂತೋಷ ಎಲ್ಲ ಸಿಗುತ್ತೋ ಅದನ್ನೆಲ್ಲ ಸಾಧ್ಯವಾದಷ್ಟು ಅನುಭವಿಸ್ಬಿಡ್ಬೇಕಪ್ಪ ನಾವು ಅಂತ ಅವ್ರು ಇಷ್ಟಪಡ್ತಾರೆ. ಯಾಕೆ? ಈ ಶರೀರನೇ ಮೊದಲು, ಈ ಶರೀರನೇ ಲಾಸ್ಟು ಅನ್ನೋದು ಅವರು ಅಂದ್ಕೊಂಡಿರೋದು. ಅದಕ್ಕೋಸ್ಕರ ಆತ್ಮ ಅಂದ್ರೇ ಈ ಶರೀರ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಇರೋವರೆಗೂ ಚೆನ್ನಾಗಿ ಅನುಭವಿಸ್ಬಿಟ್ಟು ಆಮೇಲೆ ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ ಅವರು. ಅವರ ಸಿದ್ಧಾಂತ ಇದು. ನೀವು ಬದುಕಿರುವವರೆಗೂ ವೈಭವದಿಂದ ಬಾಳಬೇಕು. ಪಾಪ ಎನ್ನಬಹುದಾದ ಎಲ್ಲ ವಿಧವಾದ ಕಾರ್ಯಗಳನ್ನು ಮಾಡಿದರೂ ಅದರ ಬಗ್ಗೆ ಚಿಂತಿಸಬೇಡಿ. ನೀವು ಪುಷ್ಕಳವಾಗಿ ತಿನ್ನಬೇಕು, ಭಿಕ್ಷೆ ಬೇಡಿರಿ, ಸಾಲ ಮಾಡಿರಿ ಮತ್ತು ಕದಿಯಿರಿ. ಕದಿಯುವುದರಿಂದ ಇಲ್ಲವೇ ಸಾಲ ಮಾಡುವುದರಿಂದ ನೀವು ಪಾಪ ಕಾರ್ಯಗಳಲ್ಲಿ ತೊಡಗಿದ್ದೇವೆ. ಅದಕ್ಕಾಗಿ ದಂಡ ತೆರಬೇಕಾಗುತ್ತದೆ ಎನ್ನಿಸಿದರೆ ಆ ತಪ್ಪು ಕಲ್ಪನೆಯನ್ನು ದೂರ ಮಾಡಿರಿ. ಏಕೆಂದರೆ ಸಾವಿನೊಂದಿಗೆ ಎಲ್ಲವೂ ಮುಕ್ತಾಯವಾಗುತ್ತದೆ. ವ್ಯಕ್ತಿಯು ತನ್ನ ಬದುಕಿನ ಅವಧಿಯಲ್ಲಿ ಏನು ಮಾಡಿದರೂ ಅದಕ್ಕೆ ಯಾರೂ ಜವಾಬ್ದಾರರಲ್ಲ. ಈ ನಾಸ್ತಿಕವಾದವು ಮಾನವ ನಾಗರಿಕತೆಯನ್ನೇ ಕೊಲ್ಲುತ್ತಿದೆ. ಶಾಶ್ವತ ಬದುಕಿನ ಮುಂದುವರಿಯುವಿಕೆಯ ಬಗೆಗಿನ ಅಜ್ಞಾನದಿಂದ ಹೀಗೆ ಆಗುತ್ತಿದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ನಾಸ್ತಿಕರು ಏನು ಹೇಳ್ತಾರೋ ಅವರ ಸಿದ್ಧಾಂತ ಏನಪ್ಪ ಅಂತಂದರೆ, ನಾವು ಬದುಕಿರೋವರೆಗೂ ತುಂಬ ಚೆನ್ನಾಗಿ ವೈಭವದಿಂದ ನಾವು ಬದುಕಬೇಕು, ತುಂಬ ಸಂತೋಷವಾಗಿ ಖುಷಿಯಾಗಿ ಏನೇನಿದೆಯೋ ಮೋಜು ಮಸ್ತಿ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರೇನು ಹೇಳ್ತಾರೆ, ಪಾಪ ಅಂತ ನಾವು ಏನು ಹೇಳ್ತೀವೋ ಅಂತ ಏನೇ ಕೆಲಸ ಆದರೂ ಪರವಾಗಿಲ್ಲ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ಕೋಬೇಡಿ. ನೀವು ಚೆನ್ನಾಗಿ ತಿನ್ನಬೇಕು, ಭಿಕ್ಷೆನಾದರೂ ಬೇಡಿ, ಸಾಲ ಆದರೂ ಮಾಡಿ ಅಥವಾ ಕದೀರಿ, ಏನಾದರೂ ಮಾಡಿ, ಒಟ್ಟಿನಲ್ಲಿ ನೀವು ಚೆನ್ನಾಗಿ ತಿಂದು ಉಂಡು ಮಜಾ ಮಾಡ್ಕೊಂಡಿರಿ ಅಂತ ಹೇಳೋದು. ಕದಿಯೋದ್ರಿಂದ ಇಲ್ಲ ಸಾಲ ಮಾಡೋದ್ರಿಂದ ನೀವು ಪಾಪದ ಕೆಲಸದಲ್ಲಿ ನಾವು ಬಿದ್ದುಬಿಟ್ಟಿದ್ದೀವಪ್ಪ, ಅಯ್ಯೋ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನೇನಾದರೂ ದಂಡ ತೆರಬೇಕಾಗುತ್ತಾ ಅಂದರೆ, ಈ ಪಾಪ ಮಾಡಿದ್ಮೇಲೆ ಅದಕ್ಕೆ ಏನಾದರೂ ಒಂದು ಶಿಕ್ಷೆ ಏನಾದರೂ ಇರುತ್ತಾ? ಆ ರೀತಿಯೆಲ್ಲ ನಿಮ್ಮ ಮನಸ್ಸಲ್ಲಿದ್ದರೆ ಆ ತಪ್ಪು ಕಲ್ಪನೆಯನ್ನು ದೂರ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅವರು. ಯಾಕೆ? ನೀವು ಮಾಡುವಂಥ ಈ ಕೆಲಸವನ್ನು ಇದು ಪಾಪ ಪುಣ್ಯ ಅಂತೆಲ್ಲ ನೀವು ನೋಡಬೇಡಿ. ಯಾಕೆಂದರೆ ನಮಗೆ ಈ ಜನ್ಮದಲ್ಲಿ ನಾವೇನು ಮಾಡಿರ್ತೀವೋ ಮಾಡಿ ಎಲ್ಲ ಆದಮೇಲೆ ಸಾವು ಅನ್ನೋದು ಬರುತ್ತಲ್ವಾ, ಅಲ್ಲಿಗೆ ಈ ಜನ್ಮ ಮುಕ್ತಾಯ ಆಗಿಬಿಡುತ್ತೆ. ನೀವೇನು ಮಾಡಿದರೆ ಏನು, ಚೆನ್ನಾಗಿ ತಿಂದ್ರ ಉಂಡ್ರ ಇದೇ ಇಂಪಾರ್ಟೆಂಟ್ ಆಗೋದು ಅನ್ನೋ ರೀತಿ ಅವರು ಹೇಳ್ತಾರೆ. ಸೊ ವ್ಯಕ್ತಿ ತನ್ನ ಬದುಕಿನ ಒಂದು ಅವಧಿಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಯಾರೂ ಜವಾಬ್ದಾರರಲ್ಲ. ಅದಕ್ಕೋಸ್ಕರ ನೀವು ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಮಜಾ ಮಾಡಿ,
ಚೆನ್ನಾಗಿ ಓಡಾಡಿ, ಏನು ಬೇಕೋ ಅದನ್ನೆಲ್ಲ ನೀವು ಮಾಡಿ, ಅದಕ್ಕೋಸ್ಕರ ನೀವು ಭಿಕ್ಷೆನಾದರೂ ಬೇಡಿ, ಸಾಲ ಆದರೂ ಮಾಡಿ, ಕದೀರಿ, ಏನಾದರೂ ಮಾಡಿ, ಒಟ್ಟಿನಲ್ಲಿ ಆರಾಮಾಗಿ ಸಂತೋಷವಾಗಿರಿ ಅಂತ ಹೇಳ್ತಾರೆ. ಯಾಕಂದರೆ ಈ ಜನ್ಮ ಮುಗಿದ ಮೇಲೆ, ಈ ಶರೀರ ಹೋದ್ಮೇಲೆ ಹೋಯ್ತು, ನಮ್ದು ಆಗೋಯ್ತು. ನಾವು ಈ ಬದುಕಲ್ಲಿದ್ದಾಗ ಏನೇ ಮಾಡಿದರೂ ಕೂಡ ಅದಕ್ಕೆ ಯಾರೂ ಜವಾಬ್ದಾರರಲ್ಲ ಅಂತ ಹೇಳ್ತಾರಲ್ಲ, ಈ ಒಂದು ನಾಸ್ತಿಕವಾದ ಮಾನವ ನಾಗರಿಕತೆಯನ್ನು ಕೊಲ್ತಾ ಇದೆ. ಒಂದು ನಿಮಿಷ ಯೋಚನೆ ಮಾಡಿದ್ರೆ ನಮಗೂ ಅನಿಸುತ್ತಲ್ವಾ, ಈ ರೀತಿ ಎಲ್ಲರೂ ಮೋಸ ಮಾಡೋದು, ಕದಿಯೋದು, ಒಬ್ರಿಗೊಬ್ರು ಕಿತ್ತು ತಿನ್ನೋದು, ಇದೆಲ್ಲ ಮಾಡಿದ್ರೆ ಈ ಒಂದು ನಾಗರಿಕತೆ ಅನ್ನೋದು ಬದುಕಿರುತ್ತಾ? ಇಲ್ಲ. ಶಾಶ್ವತ ಬದುಕಿನ ಮುಂದುವರಿಕೆ ಅಂದರೆ ನಾವಿನ್ನೂ ಬದುಕಿರ್ತೀವಿ. ಈ ಜನ್ಮ ಆದಮೇಲೆ ನಮಗಿನ್ನೂ ಮುಂದಿನ ಜನ್ಮ ಇದೆ. ಈ ರೀತಿಯ ಒಂದು ಅರಿವು ಅವ್ರಿಗೆ ಇಲ್ಲದೆ ಇರೋ ಕಾರಣದಿಂದ ಶಾಶ್ವತ ಬದುಕಿನ ಮುಂದುವರಿಕೆ ಬಗ್ಗೆ ಅವರು ಅಜ್ಞಾನದಲ್ಲಿ ಇರೋ ಕಾರಣದಿಂದ ಹೀಗಾಗ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಅಂಧತಾಮಿಸ್ರ ಅಜ್ಞಾನಕ್ಕೆ ತಮಸ್ಸೇ ಕಾರಣ. ಆತ್ಮ ಸ್ವರೂಪದ ಬಗ್ಗೆ ಅರಿವಿಲ್ಲದಿರುವ ಸ್ಥಿತಿಯನ್ನು ತಮಸ್ಸೆನ್ನಲಾಗುತ್ತದೆ. ಏಕೆಂದರೆ 99% ಜೀವಿಗಳು ತಾವು ಆತ್ಮಸ್ವರೂಪಿಗಳೆಂಬುದರ ಬಗ್ಗೆ ಅಜ್ಞಾನಿಗಳಾಗಿದ್ದಾರೆ. ಬಹುಮಟ್ಟಿಗೆ ಪ್ರತಿಯೊಬ್ಬನು ಶರೀರವನ್ನೇ ತಾನು ಎಂದು ಭಾವಿಸುತ್ತಾನೆ. ಅವನಿಗೆ ಆತ್ಮದ ಬಗ್ಗೆ ಮಾಹಿತಿ ಇಲ್ಲ. ಈ ತಪ್ಪು ಕಲ್ಪನೆಗೆ ಒಳಗಾಗಿ ಅವನು ಯಾವಾಗಲೂ ಹೀಗೆ ಆಲೋಚಿಸುತ್ತಾನೆ: ಇದು ನನ್ನ ಶರೀರ, ಈ ಶರೀರ ಸಂಬಂಧಿಯಾದುದೆಲ್ಲವೂ ನನ್ನದೇ. ಅಂತಹ ಅಪಮಾರ್ಗಿ ಜೀವಿಗಳಿಗೆ ಕಾಮಜೀವನವು ಅವರ ಐಹಿಕ ಅಸ್ತಿತ್ವದ ಹಿನ್ನೆಲೆಯಾಗಿದೆ. ಅಂದರೆ ಇಲ್ಲಿ ಅಂಧತಾಮಿಸ್ರದ ಅಜ್ಞಾನಕ್ಕೆ ತಮಸ್ಸು ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಈಗ ತಮಸ್ಸು ಅಂತಂದರೆ ಏನು? ನಾನು ಏನು ಅನ್ನೋ ಒಂದು ಅರಿವೇ ಇರೋದಿಲ್ಲ, ಅಂದರೆ ಆತ್ಮದ ಬಗ್ಗೆ ಜ್ಞಾನನೇ ಇಲ್ಲದೆ ಇರುವಂಥ ಸ್ಥಿತಿಯನ್ನು ತಮಸ್ಸು ಅಂತ ಹೇಳೋದು. ಇಲ್ಲಿ 99% ಜೀವಿಗಳು, ಅಂದರೆ ಈಗ 100 ಜನದಲ್ಲಿ 99 ಜನಗಳಿಗೆ ನಾವು ಆತ್ಮ ಅನ್ನೋದೇ ಗೊತ್ತಿರೋದಿಲ್ಲ, ಆತ್ಮ ಸ್ವರೂಪಿಗಳು ನಾವು ಅನ್ನೋದ್ರ ಬಗ್ಗೆ ಅಜ್ಞಾನ ಇದೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರು, ಈಗ ನಾವು ಕೂಡ ಭಗವದ್ಗೀತೆಯನ್ನೆಲ್ಲ ಓದೋದಕ್ಕೆ ಮುಂಚೆ ನಾವು ಈ ತಮಸ್ಸಿನಲ್ಲೇ ಇದ್ವಿ. ಅಂದರೆ ಏನು? ಶರೀರವನ್ನೇ ನಾನು ಅಂತ ತಿಳ್ಕೊಂಡ್ವಿ. ಈಗೀಗ ನಮಗೆ ಅರ್ಥ ಆಗಿದೆ, ನಾನು ಆತ್ಮ, ಈ ಶರೀರ ಅಲ್ಲ ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ. ಬಹುಮಟ್ಟಿನ ಜನರು ಶರೀರವನ್ನೇ ತಾನು ಅಂತ ಭಾವಿಸ್ಕೊಳ್ತಾರೆ. ಅವರಿಗೆ ಆತ್ಮದ ಬಗ್ಗೆ ಯಾವುದೇ ರೀತಿಯ ಮಾಹಿತಿನೂ ಇಲ್ಲ. ಅದಕ್ಕೋಸ್ಕರ ತಪ್ಪು ಕಲ್ಪನೆಗೆ ಒಳಗಾಗಿ ಅವರು ಯಾವಾಗಲೂ ಏನು ಆಲೋಚನೆ ಮಾಡ್ತಾ ಇರ್ತಾರೆ: ಇದು ನನ್ನ ಶರೀರ, ಈ ಶರೀರ ಸಂಬಂಧಿಯಾಗಿರುವಂಥದ್ದು ಎಲ್ಲವೂ ಕೂಡ ನಂದು ಅಂತ ತಿಳ್ಕೊಳ್ಳಿ. ಅಂದರೆ ನಾನೇ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಂದು, ನನ್ನವರು ಅಂತ ತಿಳ್ಕೊಳ್ತಾರೆ. ಇಂಥವರಿಗೆ, ಅಂದರೆ ಈ ರೀತಿಯ ಜೀವಿಗಳಿಗೆ ಕಾಮ ಜೀವನ ಅನ್ನುವಂಥದ್ದೇ ಐಹಿಕ ಅಸ್ತಿತ್ವದ ಹಿನ್ನೆಲೆ. ಅಂದರೆ ಕಾಮ ಏನೇ ನಮ್ಮಲ್ಲಿ ಆಸೆಗಳಿರುತ್ತೋ ಅದನ್ನೆಲ್ಲ ಪೂರೈಸ್ಕೊಳ್ಳೋದೇ ನಮಗೆ ಇಂಪಾರ್ಟೆಂಟು ಅನ್ನೋದು ಅವರು ತಿಳ್ಕೊಂಡಿರ್ತಾರೆ. ವಾಸ್ತವಿಕವಾಗಿ ಬದ್ಧಾತ್ಮರು ಈ ಐಹಿಕ ಜಗತ್ತಿನಲ್ಲಿ ಅಜ್ಞಾನಿಗಳಾದವರು ಸುಮ್ಮನೆ ಕಾಮಜೀವನಕ್ಕೆ ವಶರಾಗುತ್ತಾರೆ. ಕಾಮಜೀವನಕ್ಕೆ ಅವಕಾಶ ಲಭಿಸಿದ ಕೂಡಲೇ ಮನೆ, ಮಾತೃಭೂಮಿ, ಮಕ್ಕಳು, ಐಶ್ವರ್ಯ ಮತ್ತು ವೈಭವಗಳಲ್ಲಿ ಆಸಕ್ತರಾಗುತ್ತಾರೆ. ಈ ವ್ಯಾಮೋಹ ಹೆಚ್ಚಿದಂತೆಲ್ಲ ಮೋಹ ಅಥವಾ ಶಾರೀರಿಕ ಬದುಕಿನ ಕಲ್ಪನೆಯ ಭ್ರಮೆಯೂ ಹೆಚ್ಚುತ್ತಾ ಹೋಗುತ್ತದೆ. ಹಾಗಾಗಿ ಈ ಶರೀರವೇ ನಾನು ಮತ್ತು ಈ ಶರೀರಕ್ಕೆ ಸಂಬಂಧಿಸಿದ್ದೆಲ್ಲ ನನ್ನದು ಎಂಬ ಮನೋಭಾವ ಕೂಡ ಹೆಚ್ಚುತ್ತದೆ. ಇಡೀ ಜಗತ್ತು ಈ ಮೋಹಕ್ಕೆ ವಶವಾದಾಗ ಪಂಥಾಭಿಮಾನಿ ಸಮಾಜಗಳು, ಕುಟುಂಬಗಳು ಮತ್ತು ರಾಷ್ಟ್ರೀಯತೆಗಳು ಸೃಷ್ಟಿಯಾಗುತ್ತವೆ. ನೋಡಿ, ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ ಅಂತಂದ್ಬಿಟ್ಟು. ಈಗ ನನ್ನಲ್ಲಿ ತಮಸ್ಸಿರೋ ಕಾರಣದಿಂದ ನಾನು ಅಂಧತಾಮಿಸ್ರಕ್ಕೆ ಬೀಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾದ ಕಾರಣ ಅಂತಂದರೆ ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲದೆ ಇರುವಂಥದ್ದು. ಈ ಶರೀರವನ್ನೇ ನಾನು ಅಂತ ತಿಳ್ಕೊಂಡಾಗ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಂದು ಅನ್ನೋದಾಗುತ್ತೆ. ಅಂದರೆ ನನ್ನಲ್ಲಿ ಇರುವ ಆಸೆಗಳನ್ನು ಪೂರೈಸ್ಕೊಳ್ಳೋದೇ ನನಗೆ ಒಂದು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಬದ್ಧಾತ್ಮರಾಗಿರುವಂಥವ್ರು ಈ ಐಹಿಕ ಜಗತ್ತಿನಲ್ಲಿ ಅಜ್ಞಾನಿಗಳಾಗಿರೋದ್ರಿಂದ ಕಾಮಜೀವನಕ್ಕೆ ವಶರಾಗ್ತೀವಿ. ಕಾಮಜೀವನಕ್ಕೆ ಒಂದು ಅವಕಾಶ ಸಿಕ್ಕಿದ ತಕ್ಷಣ ನಮಗೇನಾಗುತ್ತೆ? ನಂದು ಅಂತ ಒಂದು ಮನೆ ಇರಬೇಕು, ಈ ಭೂಮಿ ನಂದು, ಈ ಜಾಗ ನಂದು, ಅಥವಾ ಈ ದೇಶ ನಂದು, ಮಕ್ಕಳು, ಐಶ್ವರ್ಯ ಮತ್ತು ವೈಭವ, ಇದರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಈ ರೀತಿಯ ಒಂದು ವ್ಯಾಮೋಹ ಹೆಚ್ಚಾದಾದ್ಮೇಲೆ ಅದನ್ನು ಮೋಹ ಅಂತ ಕರೀತಾರೆ.
ಅಂದರೆ ಏನು, ಶಾರೀರಿಕ ಬದುಕಿನ ಕಲ್ಪನೆ, ಭ್ರಮೆ ಅನ್ನೋದು ನಮಗೆ ಹೆಚ್ಚುತ್ತಾ ಹೋಗುತ್ತೆ. ಹೌದು, ಇದು ನಂದು, ನಾನು, ನನ್ನವರು ಅನ್ನೋದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇಡೀ ಜಗತ್ತು ಈ ಮೋಹಕ್ಕೆ ವಶವಾದಾಗ ಏನಾಗುತ್ತೆ, ಪಂಥಗಳು ಶುರುವಾಗುತ್ತೆ. ಆ ಪಂಥಾಭಿಮಾನಿಗಳು ಮತ್ತು ಸಮಾಜಗಳು, ಕುಟುಂಬಗಳು ಮತ್ತು ರಾಷ್ಟ್ರೀಯತೆಗಳು ಹೀಗೆ ಒಂದಕ್ಕೊಂದು ಸೃಷ್ಟಿಯಾಗ್ತಾ ಹೋಗುತ್ತೆ. ಒಂದು ಮತ್ತೊಂದರೊಂದಿಗೆ ಹೋರಾಡತೊಡಗುತ್ತವೆ. ಮಹಾಮೋಹವೆಂದರೆ ಐಹಿಕ ಸುಖೋಪಭೋಗದ ಹುಚ್ಚು ಎಂದರ್ಥ. ಅದರಲ್ಲೂ ಈ ಕಲಿಯುಗದಲ್ಲಿ ಭೌತಿಕ ಸುಖಕ್ಕಾಗಿ ಭೋಗ ಸಾಮಗ್ರಿಗಳನ್ನು ಸಂಗ್ರಹಿಸುವ ಹುಚ್ಚಿನಲ್ಲಿ ಪ್ರತಿಯೊಬ್ಬನು ಅತ್ಯುತ್ಸಾಹಿಯಾಗಿರುತ್ತಾನೆ. ನೋಡಿ, ಮೊದಲು ನನಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ. ಈ ಶರೀರನೇ ನಾನು ಅಂತ ತಿಳ್ಕೊಳ್ತೀನಿ. ಸೊ ನನ್ನದೇ ಆದಂಥ ಒಂದು ಸರೌಂಡಿಂಗನ್ನು ನಾನು ಸೃಷ್ಟಿ ಮಾಡ್ಕೊಳ್ತೀನಿ. ಅಂದರೆ ಏನು, ಶರೀರಕ್ಕೆ ಸಂಬಂಧಪಟ್ಟವರು ನನ್ನವರು ಅನ್ನುವಂಥ ಒಂದು ಮನೋಭಾವ ಹೆಚ್ಚಾಗುತ್ತೆ. ಏನಾಗುತ್ತೆ, ಈ ಶರೀರಕ್ಕೆ ಸಂಬಂಧಪಟ್ಟವ್ರು ನಾನು ಅನ್ನೋದು ಹೆಚ್ಚಾಗಿ ಈ ಇಡೀ ಜಗತ್ತು ಕೂಡ ಈ ಮೋಹಕ್ಕೆ ವಶವಾದಾಗ ನಮಗೇನಾಗುತ್ತೆ, ಒಂದು ಪಂಥವನ್ನು ಮಾಡ್ಕೊಳ್ತೀವಿ. ಈ ಪಂಥದವರು ಆ ಪಂಥದವ್ರನ್ನ ನೋಡಿದ್ರೆ ಆಗೋದಿಲ್ಲ, ಈ ಕುಟುಂಬದವ್ರಿಗೆ ಆ ಕುಟುಂಬದವ್ರನ್ನ ನೋಡಿದ್ರೆ ಆಗೋದಿಲ್ಲ. ಇದೇ ರೀತಿ ಅದು ರಾಷ್ಟ್ರೀಯತೆವರೆಗೂ ಕೂಡ ಸೃಷ್ಟಿಯಾಗುತ್ತೆ. ಆಮೇಲೆ ಒಂದಕ್ಕೊಂದು ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಮಹಾಮೋಹ ಅಂತಂದರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಸುಖಭೋಗದ ಹುಚ್ಚು ಅಂತ ಅರ್ಥ. ಮಹಾಮೋಹ ಅಂತಂದರೆ ಬರೀ ಈ ಐಹಿಕ ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲವನ್ನು ನಾನು ಪಡ್ಕೊಳ್ಬೇಕು, ಅದರಿಂದ ನನಗೆ ಸುಖ ಸಿಗುತ್ತೆ ಅಂತ ತಿಳ್ಕೊಂಡು ಅದನ್ನು ಪಡ್ಕೊಳ್ಳೋ ಅಂಥ ಒಂದು ಹುಚ್ಚಿದೆಯಲ್ಲ, ಅದನ್ನು ಮಹಾಮೋಹ ಅಂತಾರೆ. ಅದರಲ್ಲೂ ಕೂಡ ಈ ಒಂದು ಕಲಿಯುಗದಲ್ಲಿ ಭೌತಿಕ ಸುಖಕ್ಕೋಸ್ಕರನೇ ಭೋಗ ಸಾಮಗ್ರಿಗಳನ್ನು ಸಂಗ್ರಹಣೆ ಮಾಡ್ತೀವಿ. ಈಗ ನಮ್ಮ ಮನೆಗಳಲ್ಲೇ ನಾವು ನೋಡ್ತೀವಿ, ನಮಗೆ ಬೇಡದೇ ಇರುವಂಥ ವಸ್ತುಗಳು ಬೇಕಾದಷ್ಟು ಇರುತ್ತೆ, ಆದರೂ ನಾವು ಇಟ್ಕೊಂಡಿರ್ತೀವಿ. ಯಾಕೆ, ಅದರಿಂದ ನನಗೇನೋ ಸುಖ ಸಿಗುತ್ತೆ ಅಂತ, ಇನ್ನೂ ಒಂದಷ್ಟು ಸೇರಿಸ್ಕೊಳ್ಬೇಕು ಅನ್ನುವಂಥ ಆಸೆ ನಮ್ಮಲ್ಲಿ ಇರುತ್ತೆ. ಅದನ್ನೆಲ್ಲ ಮಹಾಮೋಹ ಅಂತಲೇ ಕರೆಯೋದು. ವಿಷ್ಣು ಪುರಾಣದಲ್ಲಿ ಈ ಸೂತ್ರಗಳನ್ನು ಬಹು ಸುಂದರವಾಗಿ ನಿರೂಪಿಸಲಾಗಿದೆ. ಅದರಲ್ಲಿ ಹೀಗೆ ಹೇಳಿದೆ ನೋಡಿ, ವಿಷ್ಣು ಪುರಾಣದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಶ್ಲೋಕಗಳು 2 ಹೇಳಿದ್ದಾರೆ. ಅದು ಏನು ಶ್ಲೋಕ ಅಂತ ನಾನು ಓದ್ತೀನಿ. ತಮೋ ವಿವೇಕೋ ಮೋಹ ಸ್ಯಾದ್ ಅಂತಃಕರಣ ವಿಭ್ರಮಃ ಮಹಾಮೋಹಸ್ತು ವಿಜ್ಞೇಯೋ ಗ್ರಾಮ್ಯ ಭೋಗ ಸುಖೈಷಣ ಮರಣಂ ಹಿ ತಾಮಿಸ್ರಂ ಕ್ರೋಧ ಉಚ್ಯತೆ ಅವಿದ್ಯಾ ಪಂಚಪರ್ವೇಶ ಪ್ರಾದುರ್ಭೂತ ಮಹಾತ್ಮನಃ. ಇದು ಅದರಲ್ಲಿ ಕೊಟ್ಟಿರುವಂಥ ಶ್ಲೋಕಗಳು. ಸೊ ಇದು ಭಾಗವತದಲ್ಲಿ ಅಷ್ಟೇ ಅಲ್ಲ, ವಿಷ್ಣು ಪುರಾಣದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ತಿಳಿಸಿದ್ದಾರೆ. ಸೊ ಗುರುಗಳು ಇದನ್ನು ಭಾವಾರ್ಥದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಮಗೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್, ಮೋಹ ಮತ್ತು ಮಹಾಮೋಹ ಅಂದರೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.